ಹಾಯ್ ಗಾಯ್ಸ್, ಇವತ್ತು ನಾವು ಹೋಗ್ತಿರೋದು ಒಂದು ಸ್ಪೆಷಲ್ ಜಾಗ. ನನ್ನ ವೈಫ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಯಾಕಂದರೆ ಇವತ್ತು ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ. ಸೊ ಒಳ್ಳೆ ಜಾಗಗೆ, ಬ್ಯೂಟಿಫುಲ್ ಪ್ಲೇಸ್, ನೀವು ಎಂಜಾಯ್ ಮಾಡ್ತೀರಾ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬೈ ದೆನ್ ನಾವು ರೀಚ್ ಆಗಿದ್ದು ಅದ್ವಯ ಲಕ್ಸುರಿ ರೆಸಾರ್ಟ್. ಇದು ಸಕಲೇಶ್ಪುರದಲ್ಲಿ ಲೊಕೇಟ್ ಆಗಿದೆ. ಚೆಕ್ ಇನ್ ಫಾರ್ಮಾಲಿಟೀಸ್ ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋಣ ಸೊ ದಟ್ ನಾವು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಚೆಕ್ ಇನ್ ಫಾರ್ಮಾಲಿಟೀಸ್ ಮುಗಿಸಿ ಆಚೆ ಬಂದಿದ ತಕ್ಷಣ ನಮಗೆ ಜಿಪ್ ಲೈನ್ ಕಾಣುತ್ತೆ ಆ್ಯಂಡ್ ಸೈಕಲ್ ಲೈನ್ ಯಾವ್ದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಆಮೇಲೆ ಸೆಲ್ಲಿಂಗ್ ಪಾಯಿಂಟ್ ಬರುತ್ತೆ ವೇರ್ ಯು ಕ್ಯಾನ್ ಬೈ ಸಮ್ ಲಿಕ್ಕರ್ಸ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಪ್ಯೂರ್ ಹನಿ ಸ್ನ್ಯಾಕ್ಸ್. ನೆಕ್ಸ್ಟ್ ನಾವು ಹೊರಟಿದ್ದು ಒಳಗೆ ಇನ್ನೇನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಈ ರೆಸಾರ್ಟ್ ಸ್ವಲ್ಪ ಸಿಟಿಯಿಂದ ಆಚೆ ಇರೋದ್ರಿಂದ ಗ್ರೀನ್ರಿನ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಗಾರ್ಡನ್ ಏರಿಯಾ. ಸೊ ಗಾರ್ಡನ್ ಎಂಟ್ರಿ ಮಾಡಿಕೊಂಡೆ ನಮ್ಮ ರೂಮ್ಗೆ ಹೋಗಬೇಕು. ಸೊ ತುಂಬ ಚೆನ್ನಾಗಿದೆ ವಾತಾವರಣ. ಬನ್ನಿ ಇವಾಗ ನಾವು ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ಗೆ ಹೋಗೋಣ. ಸೊ ಇದೇನಂದರೆ ಈ ರೆಸಾರ್ಟ್ದು ರೆಸ್ಟೋರೆಂಟ್ ಬಂದು ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತಾರೆ. ಯಾಕೆಂದರೆ ಈ ರೆಸ್ಟೋರೆಂಟ್ ಬಂದು ಸುತ್ತ ವಾಟರಿಂದ ಕವರ್ ಆಗಿದೆ. ಸೊ ಫಸ್ಟ್ ಇಲ್ಲಿ ಬೋಟಿಂಗ್ ಇತ್ತು, ಅಲೋ ಮಾಡ್ತಾಯಿದ್ರು. ಬಟ್ ಇವಾಗ ಬೋಟಿಂಗ್ ಇಲ್ಲ. ಬೋಟಿಂಗ್ ಅಂತಲೇ ಬೇರೆ ಕಡೆ ಜಾಗ ಮಾಡಿದ್ದಾರೆ ಈ ರೆಸಾರ್ಟಲ್ಲಿ. ಸೊ ಇಲ್ಲಿ ನೋಡ್ಬೋದು ಸುತ್ತ ನೀರು, ಗ್ಲಾಸ್ ಬ್ರಿಡ್ಜ್ ಇದೆ ನೀವು ಕ್ರಾಸ್ ಮಾಡೋಕ್ಕೆ. ರೆಸ್ಟೋರೆಂಟ್ ವ್ಯೂನ ಬೇರೆ ಕಡೆಯಿಂದ ಕವರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದು ರೂಮ್ ಇರೋ ಜಾಗದಿಂದ ರೆಸ್ಟೋರೆಂಟ್ ಈ ಥರ ಕಾಣುತ್ತೆ. ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ರೂಮ್ ಚೆಕ್ ಇನ್ ಮಾಡೋಣ ಅಂತ. ನಮಗೆ ಸಿಕ್ಕಿದ್ದು ಮಹಾನದಿ ಅನ್ನೋ ರೂಮ್. ಇದು ಬಂದು ಕಪಲ್ ಶೇರಿಂಗ್ ರೂಮ್. ಬನ್ನಿ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ನೋಡ್ಕೊಳ್ಳಿ. ರೂಮ್ 2 ದಿವಸಕ್ಕೆ. ಇದು ಬಂದು ಲಾನ್, ಕ್ರಿಕೆಟ್ ಆಡ್ಬೋದು ಇಲ್ಲಿ. ಸೊ ಔಟ್ಡೋರ್ ಗೇಮ್ಸ್. ದೆನ್ ಇಲ್ಲಿ ಸಿಟ್ಔಟ್ ಏರಿಯಾ ಇದೆ. ಸೊ ನೀವು ನೋಡ್ಬೋದು ಸನ್ಸೆಟ್ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಇಲ್ಲಿಂದ. ಸೊ ಇದ್ರ ಪಕ್ಕದಲ್ಲೇ ನಮ್ಮ ರೂಮ್ ಇದ್ದಿದ್ದು. ಸೊ ನಾವು ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನೇನಿದೆ, ಬೇರೆ ಯಾವ ಥರ ರೂಮ್ಸ್ ಇದೆ ಅಂತ ನೋಡ್ಬೋದು. ಇಲ್ಲಿ ಬಂದು ಪ್ಯಾಡಿ ರೂಮ್ಸ್. ಇದು ಬೇಸಿಕ್ಲಿ ಟೆಂಟ್ ಹೌಸ್ ಥರ ಆಗಿರುತ್ತೆ. ಮೇಲೆ ಫುಲ್ಲು ಹುಲ್ಲಿಂದ ಕವರ್ ಮಾಡಿರ್ತಾರೆ. ಇದು ವಿಂಟೇಜ್ ಲುಕ್ ಕೊಡುತ್ತೆ. ಬನ್ನಿ ಇವಾಗ ಪೂಲ್ ಕಡೆ ಹೋಗೋಣ, ನೋಡೋಣ ಏನೇನಿದೆ ಪೂಲ್ ಹತ್ರ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸಿಟ್ಟಿಂಗ್ ಏರಿಯಾ ಇದೆ. ಆ ಕಡೆಗೆ ಮಕ್ಕಳು ಆಟಾಡೋಕ್ಕೆ ಜಾಗ ಇದೆ. ಸೊ ಬನ್ನಿ ಆದಷ್ಟು ಬೇಗ ಪೂಲಲ್ಲಿ ಇಳಿಯೋಣ. ಸೊ ಆಟಾಡೋಣ, ಎಂಜಾಯ್ ಮಾಡೋಣ. ಪೂಲಲ್ಲಿ ಆಡ್ತಾ ಟೈಮ್ ಮುಗಿದೆ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. ಸನ್ಸೆಟ್ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಪೂಲ್ ಕಡೆ ವ್ಯೂ ಇಂದ. ಸೊ ನೋಡಿ, ಟೈಮ್ ಹೋಗೋದಂತೂ ಗೊತ್ತೇ ಆಗಲ್ಲ ನೀವು ನೀರಲ್ಲಿ ಇದ್ದಾಗ. ಅಷ್ಟರಲ್ಲಿ ನಮಗೆ ಸ್ನ್ಯಾಕ್ಸ್ ಸಹ ರೆಡಿಯಾಗಿತ್ತು, ಬಜ್ಜಿ ಬೋಂಡ, ಕಾಫಿ, ಟೀ. ಬನ್ನಿ ಕ್ವಿಕ್ಕಾಗಿ ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಬಾರ್ ಕೌಂಟರ್ಗೆ. ಇದು ಸಪ್ರೇಟಾಗಿ ಆಚೆ ಕಡೆ ಲೊಕೇಟ್ ಆಗಿದೆ. ಆಚೆ ಅಂದರೆ ರಿಸೆಪ್ಷನಿಂದ ಸ್ವಲ್ಪ ಮುಂದೆ ಹೋಗಬೇಕು. ಸೊ ನೋಡ್ಬೋದು ನೀವು ಎಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಬಿಕಾಸ್ ಫ್ಯಾಮಿಲಿ ಎಲ್ಲ ಬರುತ್ತೆ. ಈ ಕೌಂಟರ್ ಸ್ವಲ್ಪ ಆಚೆ ಇರಲಿ ಅನ್ನೋ ಕಾನ್ಸೆಪ್ಟಿಂದ ಆಚೆ ಮಾಡಿದ್ದಾರೆ. ಸೊ ಪೀಸ್ಫುಲ್ಲಾಗಿದೆ, ದೊಡ್ಡದಾಗಿದೆ ಜಾಗ. ಹಿಂದೆ ಹೋದರೆ ನಿಮಗೆ ಕೂರಕ್ಕೂ ಜಾಗ ಇದೆ. ಇದು ಇಂಡೋರ್ ಸಿಟ್ಟಿಂಗ್, ಔಟ್ಡೋರ್ ಸಿಟ್ಟಿಂಗ್. ನಿಮಗೆ ಅಲ್ಲಿಂದ ಡೈರೆಕ್ಟು ಪೂಲ್ ಆಕ್ಸೆಸ್ ಸಹ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಂಗೆ ಸ್ವಲ್ಪ ಫ್ಲೇವರ್ಸ್ನ ಟ್ರೈ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ನೈಟ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಬಾನ್ ಫೈರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವಿಬ್ಬರೇ ಹೋಗಿದ್ರಿಂದ ನಮ್ಗೆ ಅಲ್ಲಿ ತುಂಬ ಫ್ರೆಂಡ್ಸ್ ಆದರು. ಅವ್ರ ಜೊತೆಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ವಿ. ಚೆನ್ನಾಗೆ ಕುಪ್ಳಿಸಿ ಫುಲ್ ಮಜಾ ಮಾಡಿದ್ದೀವಿ. ಅಂದರೆ ಅಷ್ಟು ಮಜಾ ಮಾಡಿದ್ದೀವಿ. ಇದು ನೈಟ್ ವ್ಯೂ ರೆಸ್ಟೋರೆಂಟ್ದು. ಸೊ ಸಖತ್ತಾಗಿತ್ತು. ಹೊಸ ಕಡೆ ಹೋಗೋದ್ರಿಂದ, ಹೊಸ ಫ್ರೆಂಡ್ಸ್ ಆಗೋದ್ರಿಂದ ಮಜಾ ಮಾಡಿದ್ವಿ. ನೆಕ್ಸ್ಟ್ ಡೇ ಎದ್ದು ಕ್ವಿಕ್ಕಾಗಿ ಕಾಫಿ ಕುಟ್ಕೊಂಡು ನೋಡಿ, ಇದು ನಾವಿರೋ ರೂಮಿಂದ ವ್ಯೂ. ಪಕ್ಕದಲ್ಲಿ ಎಸ್ಟೇಟ್ ಇದೆ, ನಂಗೆ ಗೊತ್ತಿಲ್ಲ ಅದೇನಂತ. ದೆನ್ ರೆಡಿಯಾಗಿ ನಾವು ಹೊರಟಿದ್ದು ಸೈಕ್ಲಿಂಗ್ಗೆ. ಸೊ ಸೈಕ್ಲಿಂಗ್ಸ್ ಎಲ್ಲ ಅಲ್ಲೇ ಇರುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ದೆನ್ ರೆಸ್ಟೋರೆಂಟ್ಗೆ ಬಂದು ಕಾಫಿ, ಬ್ರೇಕ್ಫಾಸ್ಟ್
ಎಲ್ಲ ಮುಗಿಸಿದ್ವಿ, ವಿಚ್ ಇಸ್ ಇನ್ಕ್ಲೂಡೆಡ್. ನೆಕ್ಸ್ಟ್ ನಾವು ಹೊರಟಿದ್ದು ಇಂಡೋರ್ ಗೇಮ್ಸ್ ಕಡೆಗೆ. ಸೊ ಇಂಡೋರ್ ಗೇಮ್ ಸಹ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬ್ಯಾಡ್ಮಿಂಟನ್ಸ್, ಎಷ್ಟೊಂದು ಥರ ಗೇಮ್ಸ್ ಇದೆ. ಇಂಡೋರ್ ಗೇಮ್ಸ್ ಎಲ್ಲ ಟ್ರೈ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಬೋಟಿಂಗ್ ಸ್ಪಾಟ್ಗೆ. ನಾನು ಹೇಳ್ದಾಗೆ ರೆಸಾರ್ಟಲ್ಲಿ ಬೋಟಿಂಗ್ ಸಹ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ನಮಗೆ ಪೆಡಲಿಂಗ್ ಬೋಟ್ ಇದೆ ಮತ್ತು ಕಯಾಕಿಂಗ್ ಇದೆ. ಸೊ ಪೆಡಲಿಂಗ್ ಬೋಟ್ 4 ಜನ ಹೋಗೋದು ಮತ್ತು 2 ಹೋಗೋದು ಇದೆ. ಕಯಾಕಿಂಗು ಅಷ್ಟೇ. ಸೊ ಬನ್ನಿ ನಮ್ಮ ಜೊತೆ ಇದನ್ನು ಟ್ರೈ ಮಾಡೋಣ. ಸೊ ನೈಟು ನಮ್ಮದು ಆ್ಯನಿವರ್ಸರಿ ಅಂತ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸ್ಟಾಫ್ ಹತ್ರ ಎಲ್ಲ ಮಾತಾಡಿ ನೀಟಾಗಿ ಅವ್ರು ಹೆಲ್ಪ್ ತೊಗೊಂಡು ಎಲ್ಲ ರೆಡಿ ಮಾಡಿ ಅವಳಿಗಂತ ಒಂದು ಸರ್ಪ್ರೈಸ್ ಕೊಡಬೇಕಂತ ಕರ್ಕೊಂಡು ಸರ್ಪ್ರೈಸ್ ಕೊಟ್ಟೆ. ನನ್ನ ವೈಫ್ಗೆ ತುಂಬ ಇಷ್ಟ ಆಯಿತು ಸರ್ಪ್ರೈಸು. ಅವ್ರು ತುಂಬ ಖುಷಿಪಟ್ಲು. ಇದು ಈ ಸ್ಟಾಫ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಇಷ್ಟಪಡ್ತೀನಿ. ನನಗಂತೂ ಸರ್ಪ್ರೈಸ್ ನೋಡಿ ಹೇಗೆ ರಿಯಾಕ್ಟ್ ಮಾಡಬೇಕಂದ್ರೆ ಗೊತ್ತಾಗಿಲ್ಲ. ಬಟ್ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ನನಗೆ ಅಂತ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ. ಕೇಕ್ ಕಟ್ ಮಾಡಿಕೊಂಡು ಸ್ಟಾಫ್ಸ್ಗೂ ಎಲ್ಲ ಹಂಚಿ ನಮಗೆ ಅಂತಲೇ ಇಲ್ಲಿ ಡಿನ್ನರ್ ಅರೇಂಜ್ ಮಾಡಿದರು. ನಮ್ಮಿಬ್ರಿಗೆ ಸ್ವಲ್ಪ ಟೈಮ್ ಸಿಕ್ತು ಈ 1 ವರ್ಷದಲ್ಲಿ ಏನಾಯಿತು ಅಂತೆಲ್ಲ ರೀಕಾಲ್ ಮಾಡ್ಕೊಳ್ಳೋಕ್ಕೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು, ನನಗಂತೂ ಖುಷಿ ಸರ್ಪ್ರೈಸ್ ಅಂತೂ ನೋಡಿ. ಇನ್ನೇನು ಹೇಳೋಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್.